ನಮಸ್ಕಾರ, ನನ್ನ ಹೆಸರು ಅಶ್ವಿನಿ. ಚಿಕ್ಕ ಮಕ್ಕಳು ನಿಮ್ಮ ಮನೆಯಲ್ಲೂ ಇದ್ದಾರಾ? ಅವ್ರು ಏನು ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಯಾವಾಗ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಆ ಸ್ಟೇಜನ್ನು ಮುಗಿಸ್ಬಿಟ್ಟು ಅವ್ರು ದೊಡ್ಡವರಾದಮೇಲೆ ನಮಗೆ ಚೆನ್ನಾಗಿ ಕಾಣುತ್ತೆ. ಪಾಸ್ಟ್ ಟೆನ್ಸನ್ನು ನೋಡುವಾಗ. ಪ್ರೆಸೆಂಟ್ ಟೆನ್ಸಲ್ಲಿ ಹೇಗಿರುತ್ತೆ ಗೊತ್ತಾ? ತಲೆನೇ ಕೆಟ್ಟೋಗ್ತಾ ಇರುತ್ತೆ. ನಿಮಗೊಂದೆರಡು ವಿಷಯ ಹೇಳೋಣ, ಹೇಗೆ ನಮ್ಮನ್ನು ಕಾಡಿಸ್ತಾರೆ ಮಕ್ಕಳು ಅಂತ. ನನ್ನ ಮಗ ಚಿಕ್ಕವನಿದ್ದ. ಕಸ ಹೊಡಿಯೋಣ ಅಂತ ಹೋದರೆ ಒಂದು ರೂಮ್ ಪೂರ್ತಿ ಟಾಯ್ಸ್ ಇರ್ತಿತ್ತು. ಅದನ್ನೆಲ್ಲ ಕ್ಲೀನಪ್ ಮಾಡಿಬಿಟ್ಟು ಕಸ ಗುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅವನು ಇನ್ನೊಂದು ಕಸಬರಿಗೆ ತೊಗೊಂಬರ್ತಿದ್ದ, ಬ್ರೂಮ್. ನಾನು ಮುಂದೆ ಕಸ ಹಾಕೋದಕ್ಕೆ, ಅವ್ನು ಹಿಂದೆ ಕಸ ಹಾಕೋದಕ್ಕೆ. ಅಲ್ಲಿಗೆ ಅದು ನೆವರ್ ಎಂಡಿಂಗ್ ಪ್ರೋಸೆಸ್. ಆಯ್ತಪ್ಪ ಅಂತ ಹಿಂಗೋ ಹೊರಗಡೆ ಕಳಿಸಿ ಅವನ್ನ ಆ ರೂಮ್ನ ಕಸ ಗುಡಿಸಿ ಮುಗಿಸೋಷ್ಟೊತ್ತಿಗೆ ಇನ್ನೊಂದು ರೂಮಲ್ಲಿ ಇದೇ ಟಾಯ್ಸ್ನ ತೊಗೊಂಡೋಗಿ ಚೆಲ್ಲಿರ್ತಿದ್ದ. ಸೊ ಹೊಸದಾಗಿಂದ ಕ್ಲೀನಪ್ ಮಾಡಬೇಕು, ಹೊಸದಾಗಿಂದ ಕಸ ಗುಡಿಸ್ಬೇಕು. ಇನ್ನು ನೆಲ ಒರೆಸೋ ಪ್ರೋಗ್ರಾಮಾ, ಅದಕ್ಕಿದೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಿಂದ ವಾಪಸ್ ಕ್ಲೀನಪ್ ಮಾಡು, ವಾಪಸ್ ನೆಲ ಒರೆಸು. ಇದು ಮಕ್ಕಳ ಕತೆ. ಸ್ವಲ್ಪ ದೊಡ್ಡವನಾದ್ನ ಆಯಿತಾ, ನಾನು ಹಿಂದೆ ಬರ್ತಿದ್ದ ಬಟ್ಟೆ ಒಣಗ್ಸೋದಕ್ಕೆ. ಮೇಲ್ಗಡೆ ಬಟ್ಟೆ ಒಣಗ್ಸೋದಿದ್ರೆ ಬಕೆಟಲ್ಲಿರೋ ಎಲ್ಲ ಬಟ್ಟೆನೂ ನೆಲ ಕಿತ್ತಾಕ್ತಿದ್ದ. ಅದೇ ಸ್ಟ್ಯಾಂಡಲ್ಲಿ ಬಟ್ಟೆ ಒಣಗಿಸಿದ್ರೆ ಸ್ಟ್ಯಾಂಡಲ್ಲಿ ಬಟ್ಟೆನೇ ಇರ್ತಿರಲಿಲ್ಲ, ಎಲ್ಲ ಕೆಳಗೆ ವಾಪಸ್ ಬಕೆಟ್ಗೆ ಬರ್ತಿತ್ತು. ಕೆಲಸ ಮಾಡೋದಕ್ಕೆ ಬೇಕಲ್ಲ ಅವ್ರಿಗೆ. ಅವ್ರ ಲೆಕ್ಕದಲ್ಲಿ ಅಮ್ಮಂದ್ರಿಗೆ ಕೆಲಸ ಇರಲ್ಲ ಅಂತನೋ ಏನೇನೋ, ನನಗಂತೂ ಗೊತ್ತಿಲ್ಲ. ಇನ್ನು ಆ ಮಕ್ಕಳನ್ನ ಎದುರುಗಡೆ ಇಟ್ಕೊಂಡು ವೆಜಿಟೇಬಲ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಈ ವೆಜಿಟೇಬಲ್ ಏನು, ಆ ವೆಜಿಟೇಬಲ್ ಏನು ಅಂತ ಅವ್ರ ಮುದ್ದು ಭಾಷೆಯಲ್ಲಿ ಏನೋ ಮಾತಾಡೋರು, ಏನೋ ಹೇಳ್ಕೊಳ್ಳೋರು. ಒಂದು ಸಾರಿ ನಾನು ಮಂಗಳೂರು ಸೌತೆ ಗೊತ್ತಲ್ಲ, ಅದನ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಅದನ್ನ ತೆಗೆದು ಬಾಯಿಗೆ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಬರೀ ಬಾಯಿಗೆ ಹಾಕ್ಕೊಂಡಿಲ್ಲ, ನುಂಗು ಬಿಟ್ಟಿದ್ದಾನೆ. ಹಾಗೆ ಗಾಬರಿ ಆಯಿತು ನೋಡಿ. ಕಾಲಿಡಿದು ತಲೆ ಕೆಳಗಾಗಿ ಉಲ್ಟಾ ಇಟ್ಕೊಂಡು ಬೆನ್ನು ತಟ್ಟಿ ಅಂತೂ ಅದನ್ನ ಹೊರಗಡೆ ತೆಗೆಸಿದ್ದಾಯಿತು. ಇದೂ ಆಗುತ್ತೆ. ಇನ್ನು ಅಂತೂ ಕಷ್ಟಪಟ್ಟು ನಾವು ಬಾತ್ರೂಮಿಗೆ ಹೋದರೆ ಬಾತ್ರೂಮ್ನ ಹೊರಗಡೆಯಿಂದ ಲಾಕ್ ಮಾಡಿಬಿಡ್ತಾರೆ. ಬೇಕೇನ್ರಿ ಅವಸ್ಥೆ ಬಾತ್ರೂಮಲ್ಲಿ ಸಿಕ್ಕಾಕ್ಕೊಳ್ಳೋದು? ಐಸಾ ಅಲ್ಲಿಗೆ ಮುಗಿಲಿಲ್ಲ, ಇನ್ನೂ ಮುಗಿಲಿಲ್ಲ. ಸುಮ್ಮನೆ ಇವ್ರು ಎಲ್ಲಾಂದರೆ ಎಲ್ಲಿ ಓಡಾಡೋದು ಬೇಡ ಅಂತ ನನ್ನ ಮಗನ್ನ ವಾಕರಲ್ಲಿ ಬಿಡ್ತಿದ್ದೆ. ಆ ವಾಕರ್ನ ತೊಗೊಂಡೋಗಿ ಅದನ್ನ ಮಂಚದ ತುದಿನಲ್ಲಿ ಇಟ್ಬಿಟ್ಟು ಮಂಚ ಹತ್ಕೊಂಡು ಮಂಚದಿಂದ ಕೆಳಗಡೆ ಇಳಿದು ಎಲ್ಲಿಗೆ ಬೇಕಾದರೂ ಓಡಾಡ್ತಿದ್ದ. ನನ್ನ ಉದ್ದೇಶ ಏನು, ಸೇಫಾಗಿರಲಿ, ಇವನು ಊರು ತುಂಬ ಓಡಾಡೋದು ಬೇಡ ಅಂತಲೇ ಅಲ್ಲಿ ಬಿಟ್ಬಿಟ್ಟು ಬರ್ತಿದ್ದೆ. ಅವನು ಏನು ಬೇಕೋ ಅದನ್ನ ಮಾಡ್ಕೋತಾ ಇದ್ದ. ನಥಿಂಗ್ ಈಸ್ ಇಂಪಾಸಿಬಲ್ ಫಾರ್ ಅ ಚೈಲ್ಡ್ ಬಿಕಾಸ್ ದೇ ಕ್ಯಾನ್ ಇಮ್ಯಾಜಿನ್ ಸೋ ಮೆನಿ ಸೊಲ್ಯೂಷನ್ಸ್. ಆಯಿತಾ, ಸ್ವಲ್ಪ ದೊಡ್ಡವನಾದ. 1-4 ಅಕ್ಷರ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಬಿಟ್ಟರೆ ಬರೆಯೋದಕ್ಕೆ ಅಲ್ಲಿವರೆಗೂ ಆಟ ಆಡ್ಕೊಂಡಿರೋದು. ಬರೆಯೋದಕ್ಕೆ ಬೇಜಾರಾಗ್ತಾ ಇದೆಯಾ, ಅಮ್ಮ ಬರಿ ಅಂತ ಒತ್ತಾಯ ಮಾಡ್ತಾ ಇದ್ದಾಳಾ, ಹೇಗೆ ತಪ್ಪಿಸ್ಕೊಳ್ಳೋದು? ಅಜ್ಜಿಗೆ ಫೋನ್ ಮಾಡಬೇಕು ನನಗೆ ಅಂತ ಫೋನ್ ತೊಗೊಳ್ಳೋದು. ಅದು 45 ಮಿನಿಟ್ಸ್, 1 ಅವರ್ ಈ ಥರ ಕಂಟಿನ್ಯೂ ಆಗುತ್ತೆ. ಇವನು ಫೋನ್ ಇಡಲ್ಲ, ಓದೋದಕ್ಕೆ ಬರಲ್ಲ. ಫೋನ್ ಇಡು ಅಂತ ಹೇಳಿದರೆ ಕತ್ರಿಲಿ ಸಿಕ್ಕಾಕ್ಕೊಂಡಿರೋ ಥರ. ಯಾಕೆ ಹೇಳಿ? ಓ, ನೀನು ಅಜ್ಜಿಗೆ ಫೋನ್ ಮಾಡೋಕ್ಕೆ ಕೊಡಲ್ಲ ಅಲ್ವಾ ಅಂತ. ಅಜ್ಜಿ ಹತ್ರ ನಾನು ಮಾತಾಡಲೇಬಾರ್ದು ಅಂತ ಹಾಗೆ ಮಾಡ್ತೀಯಾ ಅಂತ. ಇವಾಗ ಆಚೆಗೂ ಇಲ್ಲ, ಈಚೆಗೂ ಇಲ್ಲ. ಎಸ್ಕೇಪ್ ಆಗೋದಕ್ಕೆ ಅವನಿಗೆ ಸೊಲ್ಯೂಷನ್ ಸಿಕ್ಬಿಡ್ತು. ನಾವೇನು ಮಾಡೋದ್ರಿ ಮಧ್ಯ? ಈ ಥರ ಮಕ್ಕಳದೆಲ್ಲ ಐಡಿಯಾಸ್ ಚೆನ್ನಾಗಿರುತ್ತೆ. ಕ್ರಿಯೇಟಿವ್ ಆಗಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾರೆ ನಮಗೋಸ್ಕರ. ನಾವು ಕ್ರಿಯೇಟಿವ್ ಆಗಿ ಇಲ್ಲ ಅಂತ ಆದರೆ ನಮಗೆ ಸೊಲ್ಯೂಷನ್ ಸಿಗಲ್ಲ. ನಾವು ಇಷ್ಟೇ ಕ್ರಿಯೇಟಿವ್ ಆಗಿ ಸೊಲ್ಯೂಷನ್ ಕಂಡಿಡ್ಕೊಂಡ್ರೆ ಮಾತ್ರ